ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾ ಸ್ಯಾರೀಸ್. ತುಂಬ ದಿನಗಳಿಂದ ನಾನು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೊಂದು ರೀಸನ್ ಇತ್ತು. ನನ್ನದೇ ಆದ ಕ್ರಿಯೇಷನಲ್ಲಿ ನಾನು ಸ್ಯಾರಿ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಹಾಗಾಗಿ ಇವತ್ತು 2 ಸ್ಯಾರಿನ ತೋರಿಸ್ತಾ ಇದ್ದೀನಿ. ಒಂದು ಕಲಂಕಾರಿ ಹ್ಯಾಂಡ್ ಪೇಂಟೆಡ್ ಟಸ್ಸರ್ ಸಿಲ್ಕ್ ಸ್ಯಾರಿ, ಇನ್ನೊಂದು ಡಿಜಿಟಲ್ ಪ್ರಿಂಟೆಡ್ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ಡಿಜಿಟಲ್ ಪ್ರಿಂಟ್ನ ನಾನೇ ಡಿಸೈನ್ ಮಾಡಿರೋದು, ಹಾಗೆಯೇ ಕಲಂಕಾರಿನೂ ಅಷ್ಟೇ ನಾನೇ ಡಿಸೈನ್ ಮಾಡಿಸಿರೋದು. ಇದು ಮೊದಲನೇ ಸ್ಯಾರಿ, ಕಲಂಕಾರಿ ಹ್ಯಾಂಡ್ ಪೇಂಟೆಡ್ ಸಿಲ್ಕ್ ಸ್ಯಾರಿ. ಇದರಲ್ಲಿ ನೀವು ನೋಡ್ಬೋದು, ಈ ಲೋಟಸ್ ಡಿಸೈನ್ ನನಗೆ ಬೇಕಿತ್ತು, ಹಾಗಾಗಿ ಇದನ್ನು ಡ್ರಾ ಮಾಡಿ ಕಳಿಸ್ದೆ. ಅವರು ಹಾಗೆಯೇ ಅದನ್ನು ಪೇಂಟ್ ಮಾಡಿದ್ದಾರೆ. ಆನಂತರ ಈ ಕ್ರೀಪರ್ಸ್ ಎಲ್ಲ ಇನ್ಸ್ಪೈರ್ಡ್ ಆಗಿರೋದು ಕಲಂಕಾರಿ ಡಿಸೈನ್ಸಲ್ಲಿ. ಸೊ ಇದು ಟಸ್ಸರ್ ಸಿಲ್ಕ್ ಸ್ಯಾರಿ. ಇದು ಬಂದರೆ ಪಲ್ಲುನಲ್ಲಿ ನಿಮಗೆ ಬ್ಯೂಟಿಫುಲ್ ಒಂದು ಪಿಕಾಕ್ ಕಾಣಿಸುತ್ತೆ. ಇದು ಅಷ್ಟೇ, ಯಾವುದೇ ನೀವು ಕಲಂಕಾರಿ ಸ್ಯಾರಿ ತೊಗೊಂಡ್ರೂ ಇದನ್ನು ಈ ಲೋಟಸ್ಸು ಹಾಗೆಯೇ ನವಿಲು ನಿಮಗೆ ಕಾಣಿಸಿರುತ್ತೆ. ಇಲ್ಲೆಲ್ಲ ಸೈಡಲ್ಲಿ ಈ ಲೋಟಸ್ ಬಂದಿದೆ. ಆನಂತರ ಇದು ಮಾಡ್ರನ್ ಟಚ್ಗೋಸ್ಕರ ಒಂದು ಲೈನ್ಸ್ನ ಪ್ಯಾಟರ್ನ್ಸ್ನ ಕೊಟ್ಟಿರೋದು. ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿದೆ. ಯೂಶ್ವಲಿ ಅಥೆಂಟಿಕ್ ಕಲಂಕಾರಿ ಸ್ಯಾರೀಸಲ್ಲಿ ಈ ಥರ ಡಾರ್ಕ್ ಶೇಡ್ ಬರಲ್ಲ, ಆದರೆ ನನಗಿದು ಡಾರ್ಕ್ ಶೇಡ್ ಬೇಕು ಅಂತಲೇ ಮಾಡಿಸಿದ್ದು. ಇದು ಕೆಳಗಡೆ ಬಾರ್ಡರು ಅಷ್ಟೇ, ಇದು ಟಸ್ಸರ್ ಸಿಲ್ಕಲ್ಲಿ ಪ್ಲೇನ್ ಇರುತ್ತೆ. ಅವರು ಅದನ್ನು ಇಲ್ಲಿಗೆ ಕಲರ್ ಮಾಡೋದನ್ನು ನಿಲ್ಲಿಸಿ ಇದನ್ನು ಒಂದು ಬಾರ್ಡರ್ ಟೈಪು ಕೊಟ್ಟಿರೋದು ಅಷ್ಟೇ. ಅದಕ್ಕೆ ಇದು ರನ್ನಿಂಗ್ ಮೆಟೀರಿಯಲ್ ಇರುತ್ತೆ. ಇದು ನೇತಿ ಟಸ್ಸರ್ ಅಂತಲೂ ಕರೀತಾರೆ. ಟಸ್ಸರಲ್ಲಿ 3 ವೆರೈಟಿ ಇರುತ್ತೆ. ಅದರಲ್ಲಿ ಇದು ಸ್ವಲ್ಪ ತಿನ್ ವೆರೈಟಿ, ಸ್ವಲ್ಪ ನಿಮಗೆ ಅನಿಸ್ಬೋದು ತಿನ್ನಾಗಿದೆ. ಮತ್ತು ಈ ಟೆಕ್ಸ್ಚರ್ ಇರುತ್ತಲ್ಲ, ಇದು ಲೈನ್ಸ್ ಬರೋದು. ಇದು ಆ್ಯಕ್ಚುಯಲ್ ಟಸ್ಸರ್ ಸಿಲ್ಕ್ನ ಅಥೆಂಟಿಸಿಟಿನ ತೋರಿಸುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ಟಾರ್ಚ್ ಹಾಕಿ ಸ್ವಲ್ಪ ಖಡಕ್ಕಾಗಿ ಇರೋ ಥರ ಮಾಡಿದ್ದಾರೆ. ಯೂಶ್ವಲಿ ಇದನ್ನು ಸಾಫ್ಟಾಗಿ ಫ್ಲೋಯಿ ಮೆಟೀರಿಯಲ್ ಟೈಪು ಮಾಡ್ಬೋದು, ಬಟ್ ಟಸ್ಸರ್ ನಿಮಗೆ ಸ್ವಲ್ಪ ಖಡಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಕೆಳಗಡೆ ಪೂರ್ತಿ ನಿಮಗೆ ಬಾರ್ಡ್ರಲ್ಲಿ ಈ ಲೋಟಸ್ ಡಿಸೈನ್. ಯಾಕಂದರೆ ನಂದು ನೈದಿಲೆ ಸ್ಯಾರೀಸ್ ಅಂತಲೂ ನಂದು ಸ್ಯಾರಿ ಗ್ರೂಪ್ ಇದೆ. ನನಗೆ ನನ್ನ ಹೆಸರಿದೆ ಇನ್ನೊಂದು ಸಿನಾನಿಮ್ಸ್ ಅಂದರೆ ಇದೆ ಲೋಟಸ್ ಅಂತ, ನೈದಿಲೆ. ಆದ್ದರಿಂದ ನನಗೆ ಲೋಟಸ್ ಅಂದರೆ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ಮಾಡಿಸಿದ್ದು. ಈ ಕಲಂಕಾರಿನಲ್ಲಿ ನಿಮಗೆ ಬಳ್ಳಿಗಳ ಡಿಸೈನು ಮತ್ತು ಹೂವೇ ಮೇನು. ಹಾಗಾಗಿ ಇದನ್ನೆಲ್ಲ ಫಿಲ್ಲಿಂಗಿಗೆ ಅಂತ ಕೊಡೋದು. ಇಲ್ಲೆಲ್ಲೂ ಪ್ಲೇನ್ ಸ್ಯಾರಿ ಕೊಟ್ಬಿಟ್ರೆ ಇದು ಕಲಂಕಾರಿ ಆಗಲ್ಲ. ಇದು ಹ್ಯಾಂಡ್ ಪೇಂಟಿಂಗಿಗೆ ತುಂಬ ದಿವಸ ಹಿಡಿಯುತ್ತೆ. ಇದು ಒಂದು ಸ್ಯಾರಿ ಮಾಡೋದಕ್ಕೆ 1 ತಿಂಗಳಾಗುತ್ತೆ. 15 to 20 ಡೇಸ್ ಅಂತೂ ಮಿನಿಮಮ್ ಬೇಕು. ನೀವು ಕರೆಕ್ಟಾಗಿ ದಿನಾನು ಇದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡೋದಾದರೆ 15 to 20 ಡೇಸ್ ಬೇಕು. ಆ ನಂತರ ಒಂದು ಆ್ಯಸಿಡ್ ವಾಶ್ ಮಾಡಿ ಇದು ಕಲ್ಲರ್ನ ಇದರಲ್ಲೇ ಇರೋ ಹಾಗೆ ಮಾಡ್ತಾರೆ. ಸೊ ದಿಸ್ ಇಸ್ ಪ್ಯೂರ್ ನೇತಿ ಟಸ್ಸರ್ ಸಿಲ್ಕ್ ಸ್ಯಾರಿ. ನೇತಿ ಪ್ಯೂರ್ ಟಸ್ಸರ್ ಸಿಲ್ಕ್ ಸ್ಯಾರಿ. ಆದರೆ ಈ ಕಾಂಬಿನೇಷನ್ಗೆ ನಿಮಗೆ ಹೇಗೆ ಬ್ಲೌಸ್ ಬರುತ್ತೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಇದರಲ್ಲಿ ಪಲ್ಲುನಲ್ಲಿ ನಿಮಗೆ ಒಂದು ಕಲರ್ ಇದೆ. ಇದು ಬೇಸ್ ಕಲರಲ್ಲಿ ಆನಿಯನ್ ಪಿಂಕ್, ಅದನ್ನು ಸ್ವಲ್ಪ ಡಾರ್ಕ್ ಶೇಡಲ್ಲಿ ನಿಮಗೆ ಇಲ್ಲಿ ಮಾಡಿದ್ದಾರೆ. ಇದು ಸಹ ಅವರೇ ಪೇಂಟ್ ಮಾಡಿ ಕಳಿಸ್ತಾರೆ. ಸೊ ಇದನ್ನು ಈ ಡಿಸೈನ್ ನಾವು ಕೊಟ್ಟರೆ ಸಾಕು, ಅವರೇ ಪೇಂಟ್ ಮಾಡ್ತಾರೆ. ಈ ಥರ ಕೊಟ್ಟು ಇದನ್ನು ಸಹಿತ ಅವರೇ ಪೇಂಟ್ ಮಾಡಿ ಕಳಿಸಿದ್ದಾರೆ. ಸೊ ನೀವು ಯಾವುದು ಡಿಸೈನ್ ಕೊಡ್ತೀರಾ ಆ ಡಿಸೈನ್ನ ಅವರು ಮಾಡಿ ಕಳಿಸ್ತಾರೆ. ಸೊ ನಿಮಗೆ ಡಾರ್ಕ್ ಮರೂನ್ಗೆ ನಿಮಗೆ ಆನಿಯನ್ ಪಿಂಕ್ ಸ್ವಲ್ಪ ರೇರ್ ಕಾಂಬಿನೇಷನ್ನು. ಹಾಗಾಗಿ ಇದು ಕಲಂಕಾರಿನಲ್ಲಿ ನಾವೇ ಕ್ರಿಯೇಟ್ ಮಾಡಿರೋ ಸ್ಯಾರಿನಲ್ಲಿ ಪಾಸಿಬಲ್ ಇದೆ. ನಿಮ್ಗೆ ಯಾವ ಕಾಂಬಿನೇಷನ್ ಬೇಕು ಅದನ್ನು ನಾವು ಮಾಡಿ ಕೊಡ್ಬೋದು. ನೆಕ್ಸ್ಟ್ ಸ್ಯಾರಿ ಡಿಜಿಟಲಿ ಪ್ರಿಂಟೆಡ್ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಆದರೆ ಇದು ಸ್ವಲ್ಪ ಸ್ಯಾಟಿನ್ ಫಿನಿಶ್ ಇದೆ.
ಇದು ತಾನ್ ಮೆಟೀರಿಯಲಲ್ಲಿ ಮೆಟೀರಿಯಲ್ ತೊಗೊಂಡು ನಮ್ದು ಏನು ಡಿಸೈನ್ ಬೇಕು ಅಂತ ಡಿಸೈಡ್ ಮಾಡಿ ಡಿಜಿಟಲ್ ಪ್ರಿಂಟಿಂಗಿನ ಮಾಡಿಸಿರೋದು. ಇದು ಸಹ ನನ್ನದೇ ಡಿಸೈನು. ಇದು ಈ ಥರ ಕೆಳಗಡೆ ಗ್ರೀನ್ ಬಾರ್ಡರು, ಅದಕ್ಕೆ ರೋಸು, ಆದರೆ ಇದು ಬ್ಲೂಯಿಶ್ ರೋಸು. ನಿಮ್ಮ ಇಮ್ಯಾಜಿನೇಷನ್ ತಕ್ಕ ಹಾಗೆ ಏನು ಬೇಕಾದ್ರೂ ಮಾಡ್ಬೋದು. ಆನಂತರ ಇದು ಶೈನ್ ಬ್ಲೂ ಇಂದ ಸ್ಟಾರ್ಟ್ ಆಗಿ ಕೆಳಗಡೆ ನಿಮಗೆ ಅದೇ ಥರನೇ ಪ್ರಿಂಟ್ ಬರ್ತಾ ಇರುತ್ತೆ. ಆದರೆ ಇಲ್ಲಿ ಡಬಲ್ ಶೇಡ್ ಬರುತ್ತೆ. ಎಲ್ಲಿ ಪ್ಲೀಟ್ಸ್ ಬರುತ್ತಲ್ಲ ಅಲ್ಲಿ ನಿಮಗೆ ಕೆಳಗಡೆ 3/4 ಬ್ಲೂ ಬರುತ್ತೆ, ಆನಂತರ ಗ್ರೀನು, ಆಮೇಲೆ ಮೇಲ್ಗಡೆ ನಿಮಗೆ ಫಿನಿಶಿಂಗ್ ಕೊಡೋಕ್ಕೋಸ್ಕರ ಒಂದು ಸಣ್ಣ ಗ್ರೀನ್ ಬಾರ್ಡರ್. ಇಮ್ಯಾಜಿನೇಷನ್ ತಕ್ಕ ಹಾಗೆ, ನಮ್ಮ ಕ್ರಿಯೇಟಿವಿಟಿ ತಕ್ಕ ಹಾಗೆ ಯಾವುದೇ ಡಿಸೈನ್ ಕೊಟ್ಟರು ಡಿಜಿಟಲ್ ಪ್ರಿಂಟ್ ಆಗುತ್ತೆ. ಇದು ವಿತೌಟ್ ಜರಿ ಬಾರ್ಡರ್ ಪ್ಲೇನ್ ಮೈಸೂರು ಸಿಲ್ಕ್ ಸ್ಯಾರಿ. ಇದರಲ್ಲೇ ನಿಮಗೆ ಬಾರ್ಡ್ರ್ ಸಣ್ಣ ಬಾರ್ಡ್ರದ್ದು ಸಿಗುತ್ತೆ, ದೊಡ್ಡ ಬಾರ್ಡ್ರ್ ಸಿಗುತ್ತೆ. ಈಗೆಲ್ಲ ನೀವು ನೋಡಿರ್ಬೋದು ಡಿಜಿಟಲ್ ಪ್ರಿಂಟಲ್ಲಿ ಲೋಟಸ್ಸಿಂದ ಹಿಡಿದು ಎಲ್ಲ ಥರ ಪಟ್ಟು ಚಿತ್ರಗಳನ್ನು ಸಹಿತ ಮಾಡ್ತಾರೆ. ನಾನು ಅದಕ್ಕೆಲ್ಲ ಬೇಡ ಅಂಥೇಳಿ, ಜರಿ ಬಾರ್ಡರ್ ಬೇಡ ಅಂಥೇಳಿ ಇದನ್ನು ಮಾಡಿರೋದು. ಇದು ಆಫೀಸ್ ವೇರೂ ಆಗುತ್ತೆ, ನೀವು ಸಣ್ಣ ಪುಟ್ಟ ಫಂಕ್ಷನ್ಗೂ ಆಗುತ್ತೆ, ಮತ್ತು ಬಜೆಟ್ ಫ್ರೆಂಡ್ಲಿನೂ ಇದೆ. ಮೈಸೂರು ಸಿಲ್ಕ್ ಸ್ಯಾರಿ ವಿತ್ ಜರಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದಕ್ಕಿಂತ ಇದು ಸ್ವಲ್ಪ ಕಮ್ಮಿ ಇದೆ. ಹೀಗೆ ಕಲಂಕಾರಿ ಸ್ಯಾರಿನಲ್ಲಾದರೂ ಸರಿ, ಡಿಜಿಟಲ್ ಪ್ರಿಂಟಲ್ಲಾದರೂ ಸರಿ, ನೀವು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕು ಮಾಡ್ಬೋದು, ಪ್ಯೂರ್ ಸಿಲ್ಕ್ ಮಾಡ್ಬೋದು, ಟಸ್ಸರ್ ಮಾಡ್ಬೋದು, ಮತ್ತು ಮಂಗಳಗಿರಿ ಕಾಟನ್ ಸಿಲ್ಕು ಮಾಡ್ಬೋದು, ಕಾಟನ್ ಸ್ಯಾರೀಸು ಮಾಡ್ಬೋದು. ನೆಕ್ಸ್ಟು ಆ ಸ್ಯಾರೀಸ್ಗಳದ್ದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ನನ್ನದೇ ಕ್ರಿಯೇಷನ್ನು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಕೆಳಗಡೆ ಮಾತ್ರ ಬಾರ್ಡ್ರ್ ಇದೆ, ಅಂದರೆ ನಾವು ಡಿಸೈನ್ ಮಾಡಿರೋದು ಕಂಟಿನ್ಯೂ ಆಗುತ್ತೆ. ಹಾಗೆ ಬರ್ತಾ ಬರ್ತಾ ಅದು ಪಲ್ಲುನಲ್ಲಿ ಮೇಲ್ಗಡೆ ಬಂದು ಸ್ಟಾಪ್ ಆಗುತ್ತೆ. ಹೀಗೆ ವೈಟ್ ಪಾರ್ಟು ಅಷ್ಟೇ ಅಸೆಂಡಿಂಗ್ ಆರ್ಡ್ರಿಂದ ಬರುತ್ತೆ, ಚಿಕ್ಕದ್ರಿಂದ ದೊಡ್ಡದಾಗುತ್ತೆ ಶೋಲ್ಡ್ರ್ವರೆಗೂ. ಅದನ್ನು ಬೇಕಾದ್ರೆ ನಾವು ಕಮ್ಮಿನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಒಬ್ಬೊಬ್ಬರಿಗೆ ವೈಟ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ವೈಟ್ ಇಷ್ಟ ಆಗಲ್ಲ, ಅದರಿಂದ ಅದನ್ನು ಕಮ್ಮಿ ಜಾಸ್ತಿ ಮಾಡೋಕ್ಕಾಗತ್ತೆ. ಯಾರಿಗಾದರೂ ಈ ಥರ ಸ್ಯಾರಿ ಬೇಕು ಅನಿಸಿದ್ರೆ ನನ್ನ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ನನ್ನ ಸ್ಯಾರಿ ಲಿಂಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬಲ್ಲಿ ನಿಮ್ಮ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಸಪೋರ್ಟು ಹೀಗೆ ಇರಲಿ, ಇನ್ನೂ ಹೆಚ್ಚಾಗಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ತುಂಬ ಧನ್ಯವಾದಗಳು.